ಬೇಸಿಗೆ ಕಾಲಕ್ಕೂ ಮುನ್ನವೇ ಲೋಡ್ ಶೆಡ್ಡಿಂಗ್ನ ಬಿಸಿ ರೈತರನ್ನ ತಡ್ತಾ ಇದೆ. ಹಲವು ಗ್ರಾಮಗಳಲ್ಲಿ ಈಗ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕೋಡಿ ರಾಯಭಾಗದಲ್ಲಿ ವಿದ್ಯುತ್ಗೆ ಬರ, ಗ್ರಾಮೀಣ ಪ್ರದೇಶಗಳಲ್ಲಿ ಲೋಡ್ ಶೆಡ್ಡಿಂಗ್ ಆರಂಭ ಆಗ್ಬಿಡ್ತಾ ಹಾಗಿದ್ದರೆ ಹಗಲು 3 ಗಂಟೆ, ರಾತ್ರಿ ಕೇವಲ 1 ಗಂಟೆ ಮಾತ್ರ ವಿದ್ಯುತ್ ಸಂಪರ್ಕ ಇರುತ್ತೆ. ಈ ರೀತಿ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದಾಗಿ ಬೆಳಕೂಡ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ವಿದ್ಯುತ್ ಇಲಾಖೆ ಅಧಿಕಾರಿಗಳ ವಿರುದ್ಧ. ಪರಿಣಾಮ ನಾಗರಮುನ್ನೋಳಿಯ 110 kV ವಿದ್ಯುತ್ ಕೇಂದ್ರಕ್ಕೆ ಮುತ್ತಿಗೆಯನ್ನೇ ಹಾಕಿದ್ದಾರೆ. ವಿದ್ಯುತ್ ಕೇಂದ್ರದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೂಡ ಗ್ರಾಮದ ರೈತರು ಈಗ 110 kV ವಿದ್ಯುತ್ ಕೇಂದ್ರಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಈ ರೀತಿ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರೋದಕ್ಕೆ ಹಗಲೊತ್ತು ಬರೀ 3 ಗಂಟೆ, ರಾತ್ರಿ ಕೇವಲ 1 ಗಂಟೆ ಕರೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದು ರೈತರ ಸಿಟ್ಟಿಗೆ ಕಾರಣ ಆಗಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸಂಜು ಅರ್ಬಾಬಿ ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಯಾಕೆ ಈ ರೀತಿ ಮಾಡ್ತಿದ್ದಾರೆ? ವಿದ್ಯುತ್ ಅಧಿಕಾರಿಗಳು ಏನಾದರೂ ಸ್ಪಷ್ಟನೆಯನ್ನ ಕೊಟ್ರ ಈ ಬಗ್ಗೆ? ರೈತರು ಏನ್ ಹೇಳ್ತಾರೆ ಈಗ? ಹೌದು ಶ್ರೀಪಾದ್, ಏನಂತಂದ್ರೆ ಕಳೆದ 1 ವಾರಗಳಿಂದನೂ ಸಹ ಚಿಕ್ಕೋಡಿ, ಹುಕ್ಕೇರಿ, ರಾಯಬಾಗ್ ಈ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತಂದ್ರೆ ಕರೆಂಟ್ ಇಲ್ಲದಂತಾಗಿರುವಂತದ್ದು. ಅಂತಂದ್ರೇನು, ಬೆಳಿಗ್ಗೆ ಹಗಲಿನ ವೇಳೆ ಕೇವಲ 3 ತಾಸುಗಳ ವೇಳೆ ಹಾಗೂ ರಾತ್ರಿ ವೇಳೆ 1 ತಾಸುಗಳ ಕಾಲ ವಿದ್ಯುತ್ ನೀಡ್ತಾ ಇದ್ರು. ಹೀಗಾಗಿ ಇಲ್ಲಿರ್ತಕ್ಕಂತಹ ರೈತರು KV ವಿರುದ್ಧ ಒಂದು ಕಣ್ಣನ್ನು ಸಹ ಕೆಂಪಗಾಗಿಸ್ಕೊಂಡ್ರು. ಹೀಗಾಗಿ ನಾಗರಮುನ್ನೋಳಿ ಇರ್ತಕ್ಕಂತಹ 110 ವಿದ್ಯುತ್ ಕೇಂದ್ರ ಇದೆ, ಅಲ್ಲಿ ಮುತ್ತಿಗೆ ಹಾಕಿ ಈ ರೀತಿಯಾದಂತಹ ಸಮಸ್ಯೆ ಯಾಕೆ ಉಂಟಾಗ್ತಾ ಇದೆ? ಈ ನಾವು ಬೆಳೆದ ಬೆಳೆಗಳಿಗೆ ನೀರು ಉಣಿಸೋಕು ಸಹ ಇಲ್ಲ, ಹೀಗಾಗಿ ತೊಂದರೆ ಆಗ್ತಾ ಇದೆ. ನೀವು ನಮಗೆ ಕರೆಂಟ್ ನೀಡದೇ ಇದ್ದಲ್ಲಿ ನಮ್ಮ ಬೆಳೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗ್ತವೆ ಅಂತ ಹೇಳಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ತಮ್ಮ ಸಮಸ್ಯೆಗಳನ್ನ ಹೇಳ್ತಾರೆ. ಅಲ್ಲಿರ್ತಕ್ಕಂತಹ KV ಅವರು ಸಹ ಅಂತಂದ್ರೆ ಇನ್ಮೇಲೆ ಯಾವುದೇ ಧನ್ಯವಾದ ಮಾಹಿತಿಗಾಗಿ. ಬೇಸಿಗೆ ಕಾಲಕ್ಕೂ ಮುನ್ನವೇ ಲೋಡ್ ಶೆಡ್ಡಿಂಗ್ನ ಬಿಸಿ ರೈತರನ್ನ ತಡ್ತಾ ಇದೆ. ಹಲವು ಗ್ರಾಮಗಳಲ್ಲಿ ಈಗ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕೋಡಿ ರಾಯಭಾಗದಲ್ಲಿ ವಿದ್ಯುತ್ಗೆ ಬರ, ಗ್ರಾಮೀಣ ಪ್ರದೇಶಗಳಲ್ಲಿ ಲೋಡ್ ಶೆಡ್ಡಿಂಗ್ ಆರಂಭ ಆಗ್ಬಿಡ್ತಾ ಹಾಗಿದ್ದರೆ ಹಗಲು 3 ಗಂಟೆ, ರಾತ್ರಿ ಕೇವಲ 1 ಗಂಟೆ ಮಾತ್ರ ವಿದ್ಯುತ್ ಸಂಪರ್ಕ ಇರುತ್ತೆ. ಈ ರೀತಿ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದಾಗಿ ಬೆಳಕೂಡ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ವಿದ್ಯುತ್ ಇಲಾಖೆ ಅಧಿಕಾರಿಗಳ ವಿರುದ್ಧ. ಪರಿಣಾಮ ನಾಗರಮುನ್ನೋಳಿಯ 110 kV ವಿದ್ಯುತ್ ಕೇಂದ್ರಕ್ಕೆ ಮುತ್ತಿಗೆಯನ್ನೇ ಹಾಕಿದ್ದಾರೆ. ವಿದ್ಯುತ್ ಕೇಂದ್ರದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೂಡ ಗ್ರಾಮದ ರೈತರು ಈಗ 110 kV ವಿದ್ಯುತ್ ಕೇಂದ್ರಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಈ ರೀತಿ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರೋದಕ್ಕೆ ಹಗಲೊತ್ತು ಬರೀ 3 ಗಂಟೆ, ರಾತ್ರಿ ಕೇವಲ 1 ಗಂಟೆ ಕರೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದು ರೈತರ ಸಿಟ್ಟಿಗೆ ಕಾರಣ ಆಗಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸಂಜು ಅರ್ಬಾಬಿ ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಯಾಕೆ ಈ ರೀತಿ ಮಾಡ್ತಿದ್ದಾರೆ? ವಿದ್ಯುತ್ ಅಧಿಕಾರಿಗಳು ಏನಾದರೂ ಸ್ಪಷ್ಟನೆಯನ್ನ ಕೊಟ್ರ ಈ ಬಗ್ಗೆ? ರೈತರು ಏನ್ ಹೇಳ್ತಾರೆ ಈಗ? ಹೌದು ಶ್ರೀಪಾದ್, ಏನಂತಂದ್ರೆ ಕಳೆದ 1 ವಾರಗಳಿಂದನೂ ಸಹ ಚಿಕ್ಕೋಡಿ, ಹುಕ್ಕೇರಿ, ರಾಯಬಾಗ್ ಈ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತಂದ್ರೆ ಕರೆಂಟ್ ಇಲ್ಲದಂತಾಗಿರುವಂತದ್ದು. ಅಂತಂದ್ರೇನು, ಬೆಳಿಗ್ಗೆ ಹಗಲಿನ ವೇಳೆ ಕೇವಲ 3 ತಾಸುಗಳ ವೇಳೆ ಹಾಗೂ ರಾತ್ರಿ ವೇಳೆ 1 ತಾಸುಗಳ ಕಾಲ ವಿದ್ಯುತ್ ನೀಡ್ತಾ ಇದ್ರು. ಹೀಗಾಗಿ ಇಲ್ಲಿರ್ತಕ್ಕಂತಹ ರೈತರು KV ವಿರುದ್ಧ ಒಂದು ಕಣ್ಣನ್ನು ಸಹ ಕೆಂಪಗಾಗಿಸ್ಕೊಂಡ್ರು. ಹೀಗಾಗಿ ನಾಗರಮುನ್ನೋಳಿ ಇರ್ತಕ್ಕಂತಹ 110 ವಿದ್ಯುತ್ ಕೇಂದ್ರ ಇದೆ, ಅಲ್ಲಿ ಮುತ್ತಿಗೆ ಹಾಕಿ ಈ ರೀತಿಯಾದಂತಹ ಸಮಸ್ಯೆ ಯಾಕೆ ಉಂಟಾಗ್ತಾ ಇದೆ? ಈ ನಾವು ಬೆಳೆದ ಬೆಳೆಗಳಿಗೆ ನೀರು ಉಣಿಸೋಕು ಸಹ ಇಲ್ಲ, ಹೀಗಾಗಿ ತೊಂದರೆ ಆಗ್ತಾ ಇದೆ. ನೀವು ನಮಗೆ ಕರೆಂಟ್ ನೀಡದೇ ಇದ್ದಲ್ಲಿ ನಮ್ಮ ಬೆಳೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗ್ತವೆ ಅಂತ ಹೇಳಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ತಮ್ಮ ಸಮಸ್ಯೆಗಳನ್ನ ಹೇಳ್ತಾರೆ. ಅಲ್ಲಿರ್ತಕ್ಕಂತಹ KV ಅವರು ಸಹ ಅಂತಂದ್ರೆ ಇನ್ಮೇಲೆ ಯಾವುದೇ ಧನ್ಯವಾದ ಮಾಹಿತಿಗಾಗಿ. ಬೇಸಿಗೆ ಕಾಲಕ್ಕೂ ಮುನ್ನವೇ ಲೋಡ್ ಶೆಡ್ಡಿಂಗ್ನ ಬಿಸಿ ರೈತರನ್ನ ತಡ್ತಾ ಇದೆ. ಹಲವು ಗ್ರಾಮಗಳಲ್ಲಿ ಈಗ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕೋಡಿ ರಾಯಭಾಗದಲ್ಲಿ ವಿದ್ಯುತ್ಗೆ ಬರ, ಗ್ರಾಮೀಣ ಪ್ರದೇಶಗಳಲ್ಲಿ ಲೋಡ್ ಶೆಡ್ಡಿಂಗ್ ಆರಂಭ ಆಗ್ಬಿಡ್ತಾ ಹಾಗಿದ್ದರೆ ಹಗಲು 3 ಗಂಟೆ, ರಾತ್ರಿ ಕೇವಲ 1 ಗಂಟೆ ಮಾತ್ರ ವಿದ್ಯುತ್ ಸಂಪರ್ಕ ಇರುತ್ತೆ. ಈ ರೀತಿ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದಾಗಿ ಬೆಳಕೂಡ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ವಿದ್ಯುತ್ ಇಲಾಖೆ ಅಧಿಕಾರಿಗಳ ವಿರುದ್ಧ. ಪರಿಣಾಮ ನಾಗರಮುನ್ನೋಳಿಯ 110 kV ವಿದ್ಯುತ್ ಕೇಂದ್ರಕ್ಕೆ ಮುತ್ತಿಗೆಯನ್ನೇ ಹಾಕಿದ್ದಾರೆ. ವಿದ್ಯುತ್ ಕೇಂದ್ರದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೂಡ ಗ್ರಾಮದ
ರೈತರು ಈಗ 110 ಕೆವಿ ವಿದ್ಯುತ್ ಕೇಂದ್ರಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಈ ರೀತಿ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರೋದಕ್ಕೆ ಹಗಲೊತ್ತು ಬರೀ 3 ಗಂಟೆ, ರಾತ್ರಿ ಕೇವಲ 1 ಗಂಟೆ ಕರೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದು ರೈತರ ಸಿಟ್ಟಿಗೆ ಕಾರಣ ಆಗಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸಂಜು ಅರ್ಬಾಬಿ ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಯಾಕೆ ಈ ರೀತಿ ಮಾಡ್ತಿದ್ದಾರೆ? ವಿದ್ಯುತ್ ಅಧಿಕಾರಿಗಳು ಏನಾದರೂ ಸ್ಪಷ್ಟನೆಯನ್ನ ಕೊಟ್ರ ಈ ಬಗ್ಗೆ? ರೈತರು ಏನ್ ಹೇಳ್ತಾರೆ ಈಗ? ಹೌದು ಶ್ರೀಪಾದ್, ಏನಂತಂದ್ರೆ ಕಳೆದ 1 ವಾರಗಳಿಂದನೂ ಸಹ ಚಿಕ್ಕೋಡಿ, ಹುಕ್ಕೇರಿ, ರಾಯಬಾಗ್ ಈ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತಂದ್ರೆ ಕರೆಂಟ್ ಇಲ್ಲದಂತಾಗಿರುವಂತದ್ದು. ಅಂತಂದ್ರೆ ಏನು, ಬೆಳಿಗ್ಗೆ ಹಗಲಿನ ವೇಳೆ ಕೇವಲ 3 ತಾಸುಗಳ ವೇಳೆ ಹಾಗೂ ರಾತ್ರಿ ವೇಳೆ 1 ತಾಸುಗಳ ಕಾಲ ವಿದ್ಯುತ್ ನೀಡ್ತಾ ಇದ್ರು. ಹೀಗಾಗಿ ಇಲ್ಲಿರ್ತಕ್ಕಂತಹ ರೈತರು ಕೆಬಿ ವಿರುದ್ಧ ಒಂದು ಕಣ್ಣನ್ನು ಸಹ ಕೆಂಪಗಾಗಿಸ್ಕೊಂಡ್ರು. ಹೀಗಾಗಿ ನಾಗರಮುನ್ನೋಳಿ ಇರ್ತಕ್ಕಂತಹ 110 ವಿದ್ಯುತ್ ಕೇಂದ್ರ ಇದೆ, ಅಲ್ಲಿ ಮುತ್ತಿಗೆ ಹಾಕಿ ಈ ರೀತಿಯಾದಂತಹ ಸಮಸ್ಯೆ ಯಾಕೆ ಉಂಟಾಗ್ತಾ ಇದೆ? ಈ ನಾವು ಬೆಳೆದ ಬೆಳೆಗಳಿಗೆ ನೀರು ಉಣಿಸೋಕು ಸಹ ಇಲ್ಲ, ಹೀಗಾಗಿ ತೊಂದರೆ ಆಗ್ತಾ ಇದೆ. ನೀವು ನಮಗೆ ಕರೆಂಟ್ ನೀಡದೇ ಇದ್ದಲ್ಲಿ ನಮ್ಮ ಬೆಳೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗ್ತವೆ ಅಂತ ಹೇಳಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ತಮ್ಮ ಸಮಸ್ಯೆಗಳನ್ನ ಹೇಳ್ತಾರೆ. ಅಲ್ಲಿರ್ತಕ್ಕಂತಹ ಕೆಇಬಿ ಅವರು ಸಹ ಅಂತಂದ್ರೆ ಇನ್ಮೇಲೆ ಯಾವುದೇ ಧನ್ಯವಾದ ಮಾಹಿತಿಗಾಗಿ. ಬೇಸಿಗೆ ಕಾಲಕ್ಕೂ ಮುನ್ನವೇ ಲೋಡ್ ಶೆಡ್ಡಿಂಗ್ನ ಬಿಸಿ ರೈತರನ್ನ ತಡ್ತಾ ಇದೆ. ಹಲವು ಗ್ರಾಮಗಳಲ್ಲಿ ಈಗ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕೋಡಿ ರಾಯಭಾಗದಲ್ಲಿ ವಿದ್ಯುತ್ಗೆ ಬರ, ಗ್ರಾಮೀಣ ಪ್ರದೇಶಗಳಲ್ಲಿ ಲೋಡ್ ಶೆಡ್ಡಿಂಗ್ ಆರಂಭ ಆಗ್ಬಿಡ್ತಾ. ಹಾಗಿದ್ದರೆ ಹಗಲು 3 ಗಂಟೆ, ರಾತ್ರಿ ಕೇವಲ 1 ಗಂಟೆ ಮಾತ್ರ ವಿದ್ಯುತ್ ಸಂಪರ್ಕ ಇರುತ್ತೆ. ಈ ರೀತಿ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದಾಗಿ ಬೆಳಕೂಡ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ವಿದ್ಯುತ್ ಇಲಾಖೆ ಅಧಿಕಾರಿಗಳ ವಿರುದ್ಧ. ಪರಿಣಾಮ ನಾಗರಮುನ್ನೋಳಿಯ 110 ಕೆವಿ ವಿದ್ಯುತ್ ಕೇಂದ್ರಕ್ಕೆ ಮುತ್ತಿಗೆಯನ್ನೇ ಹಾಕಿದ್ದಾರೆ. ವಿದ್ಯುತ್ ಕೇಂದ್ರದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೂಡ ಗ್ರಾಮದ ರೈತರು ಈಗ 110 ಕೆವಿ ವಿದ್ಯುತ್ ಕೇಂದ್ರಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಈ ರೀತಿ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರೋದಕ್ಕೆ ಹಗಲೊತ್ತು ಬರೀ 3 ಗಂಟೆ, ರಾತ್ರಿ ಕೇವಲ 1 ಗಂಟೆ ಕರೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದು ರೈತರ ಸಿಟ್ಟಿಗೆ ಕಾರಣ ಆಗಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸಂಜು ಅರ್ಬಾಬಿ ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಯಾಕೆ ಈ ರೀತಿ ಮಾಡ್ತಿದ್ದಾರೆ? ವಿದ್ಯುತ್ ಅಧಿಕಾರಿಗಳು ಏನಾದರೂ ಸ್ಪಷ್ಟನೆಯನ್ನ ಕೊಟ್ರ ಈ ಬಗ್ಗೆ? ರೈತರು ಏನ್ ಹೇಳ್ತಾರೆ ಈಗ? ಹೌದು ಶ್ರೀಪಾದ್, ಏನಂತಂದ್ರೆ ಕಳೆದ 1 ವಾರಗಳಿಂದನೂ ಸಹ ಚಿಕ್ಕೋಡಿ, ಹುಕ್ಕೇರಿ, ರಾಯಬಾಗ್ ಈ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತಂದ್ರೆ ಕರೆಂಟ್ ಇಲ್ಲದಂತಾಗಿರುವಂತದ್ದು. ಅಂತಂದ್ರೆ ಬೆಳಿಗ್ಗೆ ಹಗಲಿನ ವೇಳೆ ಕೇವಲ 3 ತಾಸುಗಳ ವೇಳೆ ಹಾಗೂ ರಾತ್ರಿ ವೇಳೆ 1 ತಾಸುಗಳ ಕಾಲ ವಿದ್ಯುತ್ ನೀಡ್ತಾ ಇದ್ರು. ಹೀಗಾಗಿ ಇಲ್ಲಿರ್ತಕ್ಕಂತಹ ರೈತರು ಕೆಬಿ ವಿರುದ್ಧ ಒಂದು ಕಣ್ಣನ್ನು ಸಹ ಕೆಂಪಗಾಗಿಸ್ಕೊಂಡ್ರು. ಹೀಗಾಗಿ ನಾಗರಮುನ್ನೋಳಿ ಇರ್ತಕ್ಕಂತಹ 110 ವಿದ್ಯುತ್ ಕೇಂದ್ರ ಇದೆ, ಅಲ್ಲಿ ಮುತ್ತಿಗೆ ಹಾಕಿ ಈ ರೀತಿಯಾದಂತಹ ಸಮಸ್ಯೆ ಯಾಕೆ ಉಂಟಾಗ್ತಾ ಇದೆ? ಈ ನಾವು ಬೆಳೆದ ಬೆಳೆಗಳಿಗೆ ನೀರು ಉಣಿಸೋಕು ಸಹ ಇಲ್ಲ, ಹೀಗಾಗಿ ತೊಂದರೆ ಆಗ್ತಾ ಇದೆ. ನೀವು ನಮಗೆ ಕರೆಂಟ್ ನೀಡದೇ ಇದ್ದಲ್ಲಿ ನಮ್ಮ ಬೆಳೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗ್ತವೆ ಅಂತ ಹೇಳಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ತಮ್ಮ ಸಮಸ್ಯೆಗಳನ್ನ ಹೇಳ್ತಾರೆ. ಅಲ್ಲಿರ್ತಕ್ಕಂತಹ ಕೆಇಬಿ ಅವರು ಸಹ ಅಂತಂದ್ರೆ ಇನ್ಮೇಲೆ ಯಾವುದೇ ಧನ್ಯವಾದ ಮಾಹಿತಿಗಾಗಿ.